ಇಷ್ಟ ಆಯ್ತು. ನಾನು ಮುದ್ದೆ ದಿನ ತಿಂತಾ ಇದೆ ಹೇಳ್ಸಕ್ ನನಗೆ ಬೆಳಿಗ್ಗೆ ನಾನು ಅವತ್ತು ನನ್ನ ಬರ್ತ್ಡೇ ಇತ್ತು, 39ನೇ ಬರ್ತ್ಡೇ, ಫೆಬ್ರವರಿ 24 2022. ಅವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಉತ್ತಮವಾದ ಪುಳಿಯೋಗರೆ ಮಾಡಿದ್ರು, ನನಗೆ ಬಹಳ ಇಷ್ಟ ಆಯ್ತು. ನನಗೆ ಜೈಲೂಟ ಇಷ್ಟ ಆಯ್ತು. ಆದ್ರೆ ನನಗೆ ಅಷ್ಟೊಂದು ಫಸಿ ಅಲ್ಲ, ಏನ್ ಕೊಡ್ತಾರೋ ಅದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತೀರಿ. ಬೇರೆಯವ್ರಿಗೆ ಇಷ್ಟ ಆಗ್ಲಿಲ್ಲ ಅಥವಾ ಕಷ್ಟ ಆಯ್ತು ಅರಗಿಸ್ಕೊಳ್ಳೋದು, ಅವರೇನ್ ರೂಢಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಬಟ್ ನನಗೆ ಜೈಲೂಟ ಬಹಳ ಇಷ್ಟ ಆಯ್ತು. ನನಗೆ ಅದ್ರಲ್ಲಿ ಯಾವ ಸಮಸ್ಯೆ ನನಗೆ. ನಿಮಗೆ ದರ್ಶನ್ ಅವರ ಜೊತೆ ಒಡನಾಟ ಹೇಗಿತ್ತು ಸರ್? ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಒಡನಾಟ ಅಂದ್ರೆ ಒಂದು 2-3 ಸಲ ಭೇಟಿ ಮಾಡಿದ್ದೀನಿ. ಅಮೃತ ಮಹೋತ್ಸವ 2009ರಲ್ಲಿ ಅವರೇ ಬಂದು ಅವ್ರು ಇಂಕ್ರೀಸ್ ಮಾಡ್ಕೊಂಡ್ರು. ಅದಾದ್ಮೇಲೆ ನಾನು ಯಾವತ್ತೂ ಮಾತಾಡಿಲ್ಲ, ಬರೀ ಹೈ ಅಂತ ಹೇಳಿದ್ದೀನಿ ಅಷ್ಟೇ. ಅವ್ರದ್ದು ಏನಾದ್ರೂ ಹಾಗೂ ಹೋಗುಗಳು ಗೊತ್ತಾದ್ರೆ ಅದು ಮಾಧ್ಯಮದಿಂದ ಗೊತ್ತಾಗದಷ್ಟೇ. ನನಗೆ ಮಾಧ್ಯಮದವ್ರು ಏನು ಹೇಳ್ತಾರೆ ಅದು ನನಗೆ ಗೊತ್ತಾಗಿದೆ. ಬಟ್ ನಮಗೆ ಕೋರ್ಟ್ ಸಿಸ್ಟಮ್ಮು, ನನಗೆ ಅದರ ಮೇಲೆ ಬಹಳ ನಂಬಿಕೆ ಇದೆ. ಕೋರ್ಟ್ ಸಿಸ್ಟಮ್ ಅವರು ನಿಜವಾಗ್ಲೂ ಸತ್ಯ ಏನಿದೆ ಅದನ್ನು ಹೊರಗೆ ತರ್ತಾರೆ. ಪೊಲೀಸರು ಈ ವ್ಯವಸ್ಥೆನಲ್ಲಿ ಅವರ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಮ್ಗೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಬರಲಿ. ನಮಗೆ ನಿಜವಾಗ್ಲೂ ಹೇಳ್ತೀನಿ, ಯಾವ ಒಂದು ಮಾಡಿಲ್ದೇವ್ರವರು ಅಪರಾಧಿ ಆಗಲೇಬಾರ್ದು. ಆದರೆ ಯಾರಾದರೂ ನಿಜವಾಗ್ಲೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಶಿಕ್ಷೆ ಆಗೋದು ಅದು ಒಂದು ಪ್ರಜಾಪ್ರಭುತ್ವದ ಒಂದು ರೀತಿಯ ಅದಾಗಲೇಬೇಕು. ಆಮೇಲೆ ಆದರೆ ಏನಾದರೂ ಒಂದು ರೀತಿ ಇವಾಗ ಜೈಲಿಗೆ ಹೋಗಿದ್ರೆ 30 ದಿನ ಆಗಿದೆ, ಅದು ಕಷ್ಟ ಆಗಿದೆ. ಜೈಲಿಂದ ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ. ಹೊರಗೆ ಬಂದ ಮೇಲೆ ಅವರು ಒಂದು ಉತ್ತಮ ಸಿನಿಮಾಗಳು ಮಾಡಲಿ, ಉತ್ತಮ ಹೆಜ್ಜೆ ಇಡಲಿ, ಸಮಾಜಮುಖಿ ಕೆಲಸಗಳು ಮಾಡಲಿ, ಒಂದು ಮಾದರಿ ವ್ಯಕ್ತಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ.